ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಈಗ ಚತುರ್ಮುಖ ಬ್ರಹ್ಮನು ಪ್ರಜೆಗಳಿಗೆ ಇಂತಿಂಥ ಮಾತುಗಳನ್ನು ಹೇಳ್ದ ಅಂತ ಅರ್ಜುನನಿಗೆ ಶ್ರೀಕೃಷ್ಣನು ಹೇಳ್ತಾ ಇದ್ದ. ಮುಂದುವರೆದು ಹೇಳ್ತಾನೆ, ಹೇ ಅರ್ಜುನ, ಯಾವ ಪುರುಷನು ನಿಷ್ಕಾಮ ಬುದ್ಧಿಯಿಂದ ಫಲಾಸೆಯನ್ನು ತೊರೆದು ಸ್ವಧರ್ಮಾನುಸಾರವಾಗಿ ವಿಹಿತ ಕರ್ಮಗಳನ್ನು ಆಚರಿಸುತ್ತಾ ಅರ್ಜಿಸುತ್ತಾ ಸಂಪತ್ತನ್ನು ವ್ಯಯ ಮಾಡುವನೋ, ಚೆನ್ನಾಗಿ ತಿಳ್ಕೋಬೇಕು. ಯಾವ ಪುರುಷನು ಅಂದರೆ ಯಾವ ವ್ಯಕ್ತಿ ನಿಷ್ಕಾಮ ಬುದ್ಧಿಯಿಂದ, ಫಲಾಸೆ ಇಲ್ಲದೆ ನಿಷ್ಕಾಮ ಬುದ್ಧಿಯಿಂದ ಫಲಾಸೆಯನ್ನು ತೊರೆದು ಸ್ವಧರ್ಮಾನುಸಾರವಾಗಿ ಅಂದರೆ ಸ್ವಭಾವಕ್ಕೆ ಅನುಸಾರವಾಗಿ ವಿಹಿತ ಕರ್ಮಗಳನ್ನು, ಯಾವ ಇಂತಿಂಥ ಕರ್ಮಗಳನ್ನೇ ಮಾಡಬೇಕು ಅಂತ ವಿಹಿತ ಇರ್ತದಲ್ಲ, ಸಮಾಜಕ್ಕೆ ಕಂಟಕವಾಗದೇ ಇರೋ ಕರ್ಮಗಳು, ಅಂಥ ಕರ್ಮಗಳನ್ನು ಆಚರಿಸುತ್ತಾ ಅರ್ಜಿಸಿದ ಸಂಪತ್ತನ್ನು, ಅದರಿಂದ ಬಂದಂಥ ಸಂಪತ್ತು, ಈಗ ನಾನು ಯಾವುದೋ ಒಂದು ಉದ್ಯೋಗ ಮಾಡ್ತಿರ್ತೀನಿ, ನಿಯಮಬದ್ಧವಾಗಿರ್ತದೆ, ಅದು ಕಾನೂನು ಪ್ರಕಾರವಾಗಿರ್ತದೆ, ನಿಯತಿಯಿಂದ ಕೂಡಿರ್ತದೆ, ಸಮಾಜಕ್ಕೆ ಕಂಟಕವಾಗೋದಿಲ್ಲ, ಈ ರೀತಿಯಲ್ಲಿರ್ತದೆ. ಅಂಥ ಒಂದು ಉದ್ಯೋಗವನ್ನು ನಾನು ಮಾಡ್ತಾ ಇದ್ದಾಗ ಅದರಿಂದ ಬಂದಂಥ ಸಂಪತ್ತು, ಅದರಿಂದ ಬಂದಂಥ ಒಂದು ಕೂಲಿ ಏನಂತ ಇರ್ತದಲ್ಲ, ಆ ಹಣವನ್ನು, ಅರ್ಜಿಸಿದ ಸಂಪತ್ತನ್ನು ವ್ಯಯ ಮಾಡುವನು. ಅವನು ಅದರಿಂದ ಆ ಸಂಪತ್ತನ್ನು ಅವನು ಮನೆಗೊಂದಿಷ್ಟು, ಸಮಾಜಕ್ಕೊಂದಿಷ್ಟು, ದೇವತಾ ಕಾರ್ಯಕ್ಕೊಂದಿಷ್ಟು, ಈ ರೀತಿಯಲ್ಲಿ ಹಂಚಿಕೆ ಮಾಡಿಕೊಂಡು ಅದನ್ನು ವ್ಯಯ ಮಾಡಬೇಕು, ಅದನ್ನು ಮತ್ತು ಕೂಡಿಡೋದಕ್ಕೊಂದಿಷ್ಟು ಅಂತ. ಈ ರೀತಿಯಲ್ಲಿ ಯಾರು ವ್ಯಯ ಮಾಡುವನೋ ಮತ್ತು ಗುರುಗಳನ್ನು, ಗೋವುಗಳನ್ನು, ಅಗ್ನಿಯನ್ನು ಪೂಜಿಸುತ್ತಾ ಯಥಾ ಸಮಯದಲ್ಲಿ ಸತ್ಪುರುಷರ ಸೇವೆ ಮಾಡುತ್ತಾ ಪಿತೃಗಳ ತೃಪ್ತಿಗಾಗಿ ಶ್ರಾದ್ದಾದಿಗಳನ್ನು ಮಾಡುತ್ತಾ ಪಂಚಯಜ್ಞಗಳನ್ನು ಮಾಡುವನೋ ಮತ್ತು ಯಜ್ಞ ಮಾಡಿದ ನಂತರ ಉಳಿದಿರುವ ಶೇಷಭಾಗವನ್ನು ತನ್ನ ಕುಟುಂಬದವರೊಡನೆ ಆನಂದವಾಗಿ ಊಟ ಮಾಡುವನೋ, ಆತನ ಪಾಪರಾಶಿಗಳೆಲ್ಲವೂ ಭಸ್ಮವಾಗುವುವು. ತತ್ವಜ್ಞಾನಿಯಾದ ಬ್ರಹ್ಮನಿಷ್ಠನನ್ನು ಪಾಪರಾಶಿಗಳು ಏನು ಮಾಡಬಲ್ಲವು? ಅಮೃತಪಾನ ಮಾಡಿದವರನ್ನು ಮಹಾರೋಗಗಳೆಲ್ಲವೂ ಬಿಟ್ಟು ಹೋಗುವಂತೆ ಯಜ್ಞಶೇಷ ಭಾಗವನ್ನು ಸೇವಿಸುವುದರಿಂದ ಪಾತಕಗಳೆಲ್ಲವೂ ಬಿಟ್ಟು ಹೋಗುತ್ತವೆ. ಯಜ್ಞಶೇಷ ಭಾಗ ಅಂತ ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಈಗ ಹೇಳಿದ್ರಲ್ಲ, ಇಲ್ಲಿ ಗುರು ಹಿರಿಯರನ್ನು ಸತ್ಕರಿಸೋದು, ಅತಿಥಿಗಳನ್ನು ಗೌರವಿಸೋದು, ಈ ರೀತಿಯಲ್ಲಿ ಸಮಾಜದಲ್ಲಿ ಒಂದಿಷ್ಟು ಒಳಿತು ಕಾರ್ಯಗಳು ಅಂತ ನಾವು ಸಾಧ್ಯ ಆದಷ್ಟು ಮಾಡಲೇಬೇಕು, ಒಂದಾದರೂ ಮಾಡಬೇಕು. ಮಾಡಿ ಆನಂತರ ಉಳಿದಿದ್ರಲ್ಲಿ ನಾವೆಲ್ಲರೂ ತೃಪ್ತಿಯಿಂದ ಊಟ ಮಾಡೋದು, ಇದು ಯಜ್ಞಶೇಷ ಭಾಗ ಅಂತ ಕರೆಸ್ಕೊಳ್ಳುತ್ತೆ. ಅಂಥವ್ರನ್ನ ಪಾಪಗಳೆಲ್ಲವೂ ಬಿಟ್ಟು ಹೋಗುವು. ಸ್ವಧರ್ಮಾಚರಣೆಯಿಂದ ಅರ್ಜಿಸಿದ ದ್ರವ್ಯವನ್ನು ಧರ್ಮ ಮಾರ್ಗದಲ್ಲಿಯೇ ವ್ಯಯ ಮಾಡುತ್ತಾ ಉಳಿದ ಭಾಗವನ್ನು ಸೌಖ್ಯದಿಂದ ಅನುಭವಿಸಬೇಕು. ಸ್ವಭಾವಕ್ಕೆ ಅನುಗುಣವಾದ ನಿಯಮಿತ ಕರ್ಮಗಳನ್ನು, ವಿಹಿತ ಕರ್ಮಗಳನ್ನೇ ಮಾಡಿ ಅದರಿಂದ ಬಂದಂತಹ ದ್ರವ್ಯಗಳನ್ನು, ಹಣವನ್ನು, ಅದನ್ನು ಧರ್ಮ ಮಾರ್ಗದಲ್ಲಿಯೇ ಖರ್ಚು ಮಾಡಬೇಕು. ಅರ್ಥ ಆಗ್ತದಲ್ವಾ? ಈಗ ನಾನು ಧರ್ಮ ಮಾರ್ಗದಿಂದ ವಿಹಿತ ಕರ್ಮವನ್ನು ಮಾಡಿ ಹಣ ಸಂಪಾದನೆ ಮಾಡಿಬಿಟ್ಟು ನನ್ನ ಮಗನಿಗೆ ತಗೋ ನೀನು ಇಷ್ಟ ಬಂದಂಗೆ ಖರ್ಚು ಮಾಡು ಅಂತ ಕೊಟ್ಬಿಟ್ರೆ ಅದು ಸರಿ ಹೋಗೋದಿಲ್ಲ. ಅದನ್ನು ಧರ್ಮ ಮಾರ್ಗದಲ್ಲಿಯೇ ವ್ಯಯ ಮಾಡುತ್ತಾ ಉಳಿದ ಭಾಗವನ್ನು ಸೌಖ್ಯದಿಂದ ಅನುಭವಿಸಬೇಕು. ಇದು ಪೂರ್ವಿಕರ ಆಚರಣೆಯಾಗಿರುತ್ತದೆಂದು ಶ್ರೀಕೃಷ್ಣನು ಅರ್ಜುನನಿಗೆ ಪ್ರಾಚೀನ ಕಥೆಯನ್ನು ಹೇಳಿದನು. ಇದು ನಮ್ಮ ಪೂರ್ವಿಕರು ಆಗ್ಲಿಂದೂ ಬಂದಿರೋದು ಅಂತ. ಈ ನಿಯಮವನ್ನು ಜಗತ್ತಿನ ಜನರೆಲ್ಲರೂ ಅನುಸರಿಸಿ ನಡೆದಿದ್ದೇ ಆದರೆ ಇದರಿಂದ ಯಾರಿಗೆ ತೊಂದರೆ ಆಗುತ್ತೆ? ಎಲ್ಲರಿಗೂ ಶ್ರೇಯಸ್ಸೇ, ಎಲ್ಲರ ಶ್ರೇಯೋಭಿವೃದ್ಧಿಗಾಗಿಯೇ ಈ ನಿಯಮಗಳನ್ನ ಹಾಕೊಟ್ಟಿರೋದು. ಇಲ್ಲಿ ಕೃಷ್ಣನಿಗೆ ಲಾಭ ಏನಿದೆ? ಕೃಷ್ಣ ಅಂತ ಒಂದು ಹೆಸರಿದೆ ಅಷ್ಟು ಬಿಟ್ಟರೆ ಕೃಷ್ಣನಿಗೆ ಲಾಭಕರವಾದ ಯಾವ ಅಂಶವನ್ನು ಕೃಷ್ಣ ಮಾಡ್ಕೊಂಡಿಲ್ಲ. ಇಲ್ಲಿ ಏನು ಹೇಳ್ತಾರದು, ನಾವು ಸುಖವಾಗಿ ಬದುಕಲಿಕ್ಕೆ ನಮಗೊಂದು ನಿಯಮವನ್ನು ಈ ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದಾನೆ. ಆಚರಣೆ ಮಾಡೋದ್ರಲ್ಲಿ ತಪ್ಪೇನಿದೆ? ನಾವು ಉದ್ಧಾರ ಆಗ್ತೀವಲ್ಲ. ಅದರಿಂದ ಇದು ಜಗತ್ತಿನ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳ್ತಿರ್ತಕ್ಕಂಥ ನಿಯಮದ ಮಾತುಗಳು. ಹೇ ಅರ್ಜುನ, ನೀನು ಸ್ವಧರ್ಮ ಯಜ್ಞವನ್ನು ತಪ್ಪದೇ ಆಚರಿಸಬೇಕು. ಆದರೆ ಯಾವ ಪುರುಷನು ಶರೀರವನ್ನೇ ಆತ್ಮನೆಂದು ಭಾವಿಸಿ ಸ್ವಾರ್ಥ ಬುದ್ಧಿಯಿಂದ ವಿಷಯಗಳನ್ನೇ ಭೋಗ್ಯ ವಸ್ತುವೆಂದು ತಿಳಿಯುವನೋ, ಭೋಗಲಾಲಸೆಯಿಂದ ನಿಜವಾದ ಆತ್ಮನನ್ನು ಸ್ಮರಿಸುವುದಿಲ್ಲವೋ, ಮತ್ತು ಯಾವನು ನಿತ್ಯ ಯಜ್ಞದ ರಹಸ್ಯವನ್ನು ತಿಳಿಯಲಾರನೋ, ನಿತ್ಯ ಯಜ್ಞ ಅಂದ್ರೇನು? ಪ್ರತಿನಿತ್ಯವೂ ವಿಹಿತ ಕರ್ಮಗಳನ್ನು
ಪರಮಾತ್ಮನಿಗೆ ಅರ್ಪಿತ ಬುದ್ಧಿಯಿಂದ ಮಾಡುವುದು ಮತ್ತು ಅದರಿಂದ ಬಂದಂಥ ಸಂಪಾದನೆಯಿಂದ ಧರ್ಮವಾಗಿ ಖರ್ಚು ಮಾಡುವುದು ಮತ್ತು ಧರ್ಮದಿಂದ ಜೀವನ ಮಾಡುವುದು. ಇದು ಯಜ್ಞದ ರಹಸ್ಯ, ನಿತ್ಯ ಯಜ್ಞದ ರಹಸ್ಯ. ಯಾರಿದನ್ನು ತಿಳ್ಕೊಳ್ಳೋದಿಲ್ವೋ ಅಂತಹ ಮೂರ್ಖನು ಅಹಂಕಾರದಿಂದ ಮೆರೆಯುತ್ತಾ ವಿಷಯ ಭೋಗಗಳಲ್ಲಿಯೇ ಮುಳುಗುವನು. ಇವತ್ತೆಲ್ಲ ಆಗಿರೋದೇ ಹಾಗೆ. ಇದನ್ನು ಸರಿಯಾಗಿ ಗೊತ್ತಿಲ್ಲದೆ ಹೇಗೋ ಹಣ ಸಂಪಾದನೆ ಮಾಡೋದು, ಹೇಗೆಲ್ಲ ಖರ್ಚು ಮಾಡೋದು, ಎಲ್ಲೆಲ್ಲೋ ಸುಖ ಇದೆ ಅಂತ ತಿಳಿದು ಶರೀರವನ್ನು ಹಾಳು ಮಾಡ್ಕೊಳ್ಳೋದಲ್ಲದೆ ಮನಸ್ಸು, ಬುದ್ಧಿ ಎಲ್ಲವನ್ನು ಹಾಳು ಮಾಡಿಕೊಂಡು ಕುಟುಂಬವನ್ನು ದುಃಖದಲ್ಲಿ ಮುಳುಗಿಸಿರೋದು. ಆತನ ದೃಷ್ಟಿಗೆ ವಿವೇಕವೇ ಗೋಚರಿಸದು. ಹರ್ಷದಿಂದ ಪಕ್ವಾನ್ನವನ್ನು ಮಾಡಿದರೂ ಇತರರಿಗೆ ಉಣಬಡಿಸದೆ ತಾನೇ ಉಣ್ಣುವಂಥವನು ಪಾಪವನ್ನೇ ಅನುಭವಿಸುವರೆಂದು ತಿಳಿಯಬೇಕು. ಅರ್ಥ ಆಗ್ತದೆಯಲ್ವಾ? ನಿಜ ಧರ್ಮದಿಂದ ಅರ್ಜಿಸಲ್ಪಟ್ಟ ಧನವೆಲ್ಲ ಎಲ್ಲವನ್ನು ಯಜ್ಞಪುರುಷನ ಹವನ ದ್ರವ್ಯವೆಂದು ತಿಳಿಯುವನಾಗು. ಅನ್ನವನ್ನು ಸ್ವಧರ್ಮ ಯಜ್ಞದಿಂದ ಪರಮೇಶ್ವರನಿಗೆ ಅರ್ಪಿಸುವುದೇ ಧರ್ಮ ಸಾಧನವು. ಅನ್ನವನ್ನು ಸ್ವಧರ್ಮ ಯಜ್ಞದಿಂದ ಅರ್ಥಾತ್ ಸ್ವಭಾವಕ್ಕೆ ಅನುಗುಣವಾದ ಕಾರ್ಯವನ್ನು ಮಾಡಿ ಅದರಿಂದ ಬಂದಂಥ ಸಂಪಾದನೆ ಮಾಡಿದಂಥ ಹಣದಿಂದ ಅನ್ನವನ್ನು ಸ್ವಧರ್ಮ ಯಜ್ಞದಿಂದ ಪರಮೇಶ್ವರನಿಗೆ ಅರ್ಪಿಸುವುದೇ ಧರ್ಮ ಸಾಧನವು. ಪರಮಾತ್ಮ ಇದು ನಿನಗೆ ಅರ್ಪಿತವಾಗಲಿ ಅಂತ ಹೇಳಿ ಪರಮಾತ್ಮನಿಗೆ ಪ್ರಸಾದ ಅಂತ ಇಡೋದು ಆವಾಗ. ಎಲ್ಲೋ ಹೇಗೋ ಸಂಪಾದನೆ ಮಾಡ್ತೀವಿ, ಯಾರೋ ಮಾಡ್ತಾರೆ, ಏನೋ ತಗೊಬಂದು ನನ್ನ ಪರವಾಗಿ ನೀನು ಮಾಡು ಅಂತೇಳಿ ಅವನು ಪರಮಾತ್ಮನಿಗೆ ಅರ್ಪಿಸ್ತಾನೋ ಬಿಡ್ತಾನೋ ತಗೋಗ ಅವನ ಮುಂದೆ ಒಂದು ಎಡೆ ಇಡ್ತಾನೆ ಅಂತ ಇಟ್ಕೊಳ್ಳೋಣ. ಇವೆಲ್ಲ ಕೆಲಸಕ್ಕೆ ಬರೋದಿಲ್ಲ. ನಿಜವಾಗಿ ಧರ್ಮ ಸಾಧನ ಆಗಬೇಕಾದ್ರೆ ಈ ರೀತಿ ಮಾಡಬೇಕು. ಈ ಯಜ್ಞದಿಂದ ಆದಿಪುರುಷನನ್ನು ಸಂತೋಷಪಡಿಸಲು ನಾಶವಿಲ್ಲದ ಲಾಭವನ್ನು ಕೊಡುವುದರಿಂದ ತುಚ್ಛವೆಂದು ತಿಳಿಯಬೇಡ. ಇಂಥ ಕಾರ್ಯಗಳನ್ನೆಲ್ಲ ಯಾವನ್ರಿ ಮಾಡ್ತಾನೆ, ನಾಚಿಗೇಡಿನ ಕೆಲಸ. ಈ ಕಂಪ್ಯೂಟರ್ ಯುಗದಲ್ಲಿ ಇದನ್ನೆಲ್ಲ ಮಾಡ್ತಾ ಕೂತ್ಕೋತಾರ ಅಂತಂದರೆ ಇದು ತುಚ್ಛ ಅಂತ ತಿಳಿಬೇಡ. ಇದು ನಿಜವಾಗಿಯೂ ಫಲಪ್ರದವಾದದ್ದು, ಮಾಡಿ ನೋಡು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಈಗಿನ ಕಾಲಕ್ಕೆ ಅದು ನಮಗೆ ಅನ್ವಯ. ಅರ್ಜುನನಿಗೆ ಹಾಗೆ ಹೇಳ್ತಾ ಇದ್ದ ಅವನು. ಏ ಅರ್ಜುನ, ಅನ್ನವನ್ನು ಸಾಮಾನ್ಯವೆಂದು ಭಾವಿಸದೆ ಪ್ರತ್ಯಕ್ಷ ಬ್ರಹ್ಮರೂಪವೆಂದು ತಿಳಿ. ಇದು ಜೀವರ ಭೋಗಕ್ಕೆ ಸಾಧನವಾಗಿರುವುದು. ಅನ್ನ ಅಂದರೆ ಇಲ್ಲಿ ಭತ್ತದಿಂದ ಬಂದಂಥ ಅಕ್ಕಿಯಿಂದ ಬೇಯಿಸಿದ ಅನ್ನ ಅಂತ ಅಲ್ಲ. ಆಯಾಯ ಜೀವಿಗೆ ತಿಂದಾಗ ಅದಕ್ಕೆ ಪುಷ್ಟಿಯನ್ನು ಕೊಡ್ತಕ್ಕಂಥ, ಶರೀರಕ್ಕೆ ಚೈತನ್ಯವನ್ನು ಕೊಡ್ತಕ್ಕಂಥ ಯಾವ ಆಹಾರ ಇದೆಯೋ ಆಯಾ ಜೀವಿ ಭಾಗಕ್ಕೆ ಅದು ಅನ್ನ. ಆದ್ದರಿಂದ ಇಲ್ಲಿ ಅನ್ನವನ್ನು ಸಾಮಾನ್ಯವೆಂದು ಭಾವಿಸದೆ ಪ್ರತ್ಯಕ್ಷ ಬ್ರಹ್ಮರೂಪವೆಂದು ತಿಳಿ. ಅನ್ನ ಪರಬ್ರಹ್ಮ ಸ್ವರೂಪ. ಆದರೆ ನಾವೇನು ಮಾಡ್ತೀವಿ ಅಂದರೆ, ಈಗ ಅನ್ನಕ್ಕೆ ಎಷ್ಟು ಮಟ್ಟಿಗೆ ಮರ್ಯಾದೆ ಕೊಡ್ತೀವಿ ಅಂದರೆ, ನಾಲ್ಗೆ ರುಚಿಗೋಸ್ಕರ ತಿಂತೀವಿ, ಹಿಡಿಸ್ಲಿಲ್ಲ ಅಂದರೆ ಅರ್ಧ ಭಾಗದಷ್ಟು ತಟ್ಟೆಲಿದ್ದದನ್ನು ತಗೊಂಡೋಗಿ ಹೊರಗಡೆ ಚೆಲ್ಲಿಬಿಡ್ತೀವಿ. ಅದು ಇನ್ಯಾರಿಗೋ ಸೇರಬೇಕಾಗಿರ್ತದೆ, ಆಸೆಯಿಂದ ಹಾಕ್ಕೊಳ್ತೀವಿ, ಹೊರಗಡೆ ಚೆಲ್ತೀವಿ. ಆಹಾರ ಪದಾರ್ಥಗಳನ್ನ ಎಷ್ಟು ನಷ್ಟ ಮಾಡ್ತೀವಿ. ದೇವ್ರನ್ನ ಪೂಜೆ ಮಾಡಿ ಏನು ಪ್ರಯೋಜನ? ನನಗೆ ಅದು ಕೊಡು ಇದು ಕೊಡು ಅಂತ ತೀರ್ಥಯಾತ್ರೆ ಮಾಡಿ ಏನು ಪ್ರಯೋಜನ? ಯಜ್ಞ ಯಾಗಾದಿಗಳನ್ನು ಮಾಡಿ ಏನು ಪ್ರಯೋಜನ? ಅನ್ನ ಬ್ರಹ್ಮವನ್ನೇ ಮಣ್ಣು ಮಾಡ್ತಾ ಇರ್ತೀವಿ. ಇತರ ಜೀವಿಗಳಿಗೆ ಸಿಗಬೇಕಾದದ್ದನ್ನೆಲ್ಲ ಹಾಳು ಮಾಡ್ತಾ ಇರ್ತೀವಿ. ಇನ್ನು ಪರಬ್ರಹ್ಮ ಸ್ವರೂಪು ಅಂತ ತಿಳಿದೇನೆ ಅನ್ನವನ್ನು ಈ ರೀತಿ ಮಾಡಿ ಆ ಪರಬ್ರಹ್ಮನ ಪೂಜೆಯನ್ನೇ ಹಾಳು ಮಾಡಿ ಅವಮಾನ ಮಾಡ್ತಿರ್ತೀವಿ. ನಮ್ಗೆ ಒಳ್ಳೇದಾಗು ಅಂದರೆ ಎಲ್ಲಿಂದ ಆಗುತ್ತೆ? ಈ ರೀತಿ ರಹಸ್ಯಗಳನ್ನೆಲ್ಲ ನಾವು ತಿಳ್ಕೋಬೇಕು. ಇದಕ್ಕೆ ಜೀವರ ಭೋಗಕ್ಕೆ ಸಾಧನವಾಗಿರ್ತಕ್ಕಂಥ ಈ ಅನ್ನವನ್ನು ಪರಮಾತ್ಮನ ಸ್ವರೂಪ ಅಂತ ತಿಳ್ಕೊ ಅಂತ ಹೇಳಿ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮನ ಹೇಳ್ತಾ ಇದ್ದ. ಮುಂದೆ ಯಾವ ವಿಚಾರವನ್ನು ತಿಳಿಸ್ಕೊಡ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.